ಆನ್ಲೈನ್ ದೋಖಾ ಸುಳಿಯಲ್ಲಿ ಕರ್ನಾಟಕ ಸಿಲುಕಿದೆ. ಪ್ರಮುಖವಾಗಿ ಯುವಕರು ಸಿಕ್ಕಾಕೊಂಡು ಬೀಳ್ತಾ ಇದ್ದಾರೆ. ಆನ್ಲೈನ್ ಗೇಮ್ ಕಾರಣಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕ್ರೈಮ್ಗೆ ಇಳಿತಾ ಇದ್ದಾರೆ ಯುವಕರು. ಆನ್ಲೈನ್ ಕಿಲ್ಲರ್ಗಳಿಂದ ಕರುನಾಡು ತತ್ತರಿಸಿ ಹೋಗಿದೆ. ಅಂದ್ರೆ ಸುಲಭವಾಗಿ ಹಣ ಮಾಡಬಹುದು ಈ ತರ ಆನ್ಲೈನ್ ಗೇಮ್ಗಳನ್ನ ಆಡೋ ಮುಖಾಂತರ ಅಂತ ಹೇಳಿ ಫಸ್ಟ್ ಆ ಲೋಕಕ್ಕೆ ಧುಮುಕ್ ಬಿಡ್ತಾರೆ. ಅದಾದ್ಮೇಲೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಸಾಲ ತಗೊಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಆನ್ಲೈನ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋಕೆ ಶುರು ಮಾಡ್ತಾರೆ. ಸಾಲ ತಗೊಂಡ ಮೇಲೆ ಒಂದು ರೀತಿ ಟಾರ್ಚರ್ ಅನ್ನ ಅನುಭವಿಸೋಕೆ ಶುರು ಮಾಡ್ತಾರೆ. ಆ ಸಾಲವನ್ನ ಕೊಟ್ಟವ್ರು ಬಿಡ್ತಾರ, ಮಾನ ಹರಾಜು ಹಾಕೋಕೆ ಶುರು ಮಾಡ್ತಾರೆ. ಇದರಿಂದ ಅದನ್ನ ಫೇಸ್ ಮಾಡೋಕ್ಕಾಗದೆ ಸರಣಿ ಆತ್ಮಹತ್ಯೆಗಳು ಕೂಡ ನಮ್ಮ ರಾಜ್ಯದಲ್ಲಿ ಆಗಿದೆ. ಇನ್ನು ಕೆಲವರು ಕಳ್ತನ ಮಾಡೋದು, ಕ್ರೈಮ್ ಮಾಡೋದು ಇಂಥದ್ದೆಲ್ಲ ದಂಧೆಗೆ ಇಳಿದು ಬಿಟ್ಟಿದ್ದಾರೆ. ಇನ್ನು ನ್ಯೂಸ್ 18ನಲ್ಲಿ ಈ ಬಗ್ಗೆ ಇಡೀ ದಿನ ಇವತ್ತು ನಾವು ಮೆಗಾ ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಆನ್ಲೈನ್ ಗೇಮ್, ಆನ್ಲೈನ್ ಅಂದ್ರೆ ಲೋನ್ಗಳನ್ನ ತಗೋತಾರೆ ಆಪ್ಗಳ ಮುಖಾಂತರ. ಯಾವ ತರ ಆಪತ್ತು ಬಂದು ಒದಗುತ್ತೆ ಅನ್ನೋದಕ್ಕೆ ಮತ್ತೊಂದು ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಗು ಹಾಗೇನೆ ಪತ್ನಿಯನ್ನ ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇಲ್ಲೊಬ್ಬ ವ್ಯಕ್ತಿ. ಇದು ಮಂಗಳೂರು ಭಾಗದಲ್ಲಿ ನಡೆದಿರುವಂತಹ ಘಟನೆ. ಕಳೆದ ನವೆಂಬರ್ನಲ್ಲಿ ಆಗಿತ್ತು. ಆ ಘಟನೆಯನ್ನ ಮತ್ತೆ ರಿಕಾಲ್ ಮಾಡ್ತಾ ಇದ್ದೀವಿ. ಮಗ ಹಾಗೇನೆ ಸೊಸೆ ಮೊಮ್ಮಗನನ್ನ ಕುಟುಂಬ ಕಳ್ಕೊಂಡ್ಬಿಟ್ಟಿದೆ. ಈಗ ನವೆಂಬರ್ 8ನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಕಾರ್ತಿಕ್ ಭಟ್ ಅನ್ನೋ ವ್ಯಕ್ತಿ. ಇದೆ ಆನ್ಲೈನ್ ಗೇಮ್ನ ಚಟಕ್ಕೆ ಬಿದ್ದು ಮಂಗಳೂರಿನ ಪಕ್ಷಿಕೆರೆಯ ನಿವಾಸಿಯಾಗಿದ್ರು ಈ ಕಾರ್ತಿಕ್. ತಾವು ನಡೆಸ್ತಾ ಇದ್ದಂತ ಹೋಟೆಲ್ನಲ್ಲೇ ಈಗ ವೃದ್ಧ ದಂಪತಿ ವಾಸ ಮಾಡ್ತಾ ಇದ್ದಾರೆ. ಪತ್ನಿ ಹಾಗೇನೆ ಮಗುವನ್ನ ಮನೆಯಲ್ಲೇ ಕಾರ್ತಿಕ್ ಕೊಂದು ತದನಂತರ ಆತ್ಮಹತ್ಯೆಗೆ ಶರಣಾಗಿದ್ದ. ತನಿಖೆ ಕಾರಣ ನೀಡಿ ಪಕ್ಷಿಕೆರೆ ಮನೆಯೂ ಕೂಡ ಸೀಸ್ ಆಗ್ಬಿಟ್ಟಿದೆ. ಈಗ ಪೋಷಕರಿಗೆ ವಾಸ ಮಾಡೋದಕ್ಕೆ ಮನೆನೂ ಇಲ್ಲ. ಈಗ ತಾವೊಂದು ಹೋಟ್ಲನ್ನ ನಡೆಸ್ಕೊಂಡಿದ್ರು, ಅಲ್ಲೇ ಜೀವನವನ್ನ ದೂಡಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇನ್ನೊಂದು ಕಡೆ ಕುಟುಂಬ ಅಂತ ಹೇಳ್ಕೊಳಕ್ ಯಾರೂ ಇಲ್ಲ. ವೃದ್ಧ ದಂಪತಿ ಈಗ ಸದ್ಯಕ್ಕೆ ಮಾತ್ರ ಇರೋದು. ತಾವೇ ದುಡಿಬೇಕು, ತಾವೇ ತಿನ್ಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂದ್ರೆ ಆನ್ಲೈನ್ ಗೇಮ್ ಕಾರಣಕ್ಕೆ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ ಕಾರ್ತಿಕ್ ಭಟ್ ಅಂತ. ಇದೇ ರೀತಿ ಈತನೂ ಕೂಡ ಈ ಆನ್ಲೈನ್ ಗೇಮ್ನ ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡು ತಾನೂ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಪತ್ನಿ ಮಗುವನ್ನೂ ಕೊಂದು ಈಗ ಪೋಷಕರನ್ನ ಅನಾಥ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಬದುಕಲಿಕ್ಕೂ ಇಲ್ಲ, ಕಡೆ ಸಾಯ್ಲಿಕ್ಕೂ ಅಲ್ಲ, ಆ ಸ್ಟೇಜ್ನಲ್ಲಿ ಇದ್ದೇವೆ. ಕಣ್ಣಿಗೆ ಕೈಗೆ ಬಂದದ್ದು ಮಗ ಬಾಯಿಗೆ ಬರಲಿಲ್ಲಲ್ಲ ಅಂತ ಒಂದು ಬೇಜಾರು. ಆದರೆ ಇದು ವಿಧಿ ಆಟದ ಮುಂದೆ ನಮ್ದು ಏನೂ ನಡೆಯೋದಿಲ್ಲಲ್ಲ. ಹಾಗೆ ಬದುಕಲಿಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಈ ಪ್ರಾಯದಲ್ಲಿ ನಾವು ಹೋಟೆಲ್ ಮಾಡಿಕೊಂಡು ಜೀವನ ಮಾಡ್ತೀವಿ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಅಳಿಯಂದರು ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಒಂದು ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪೊಲೀಸ್ ಸ್ಟೇಷನ್ನಿಂದನೂ ನಮಗೆ ರೂಮಿನ ಚಾವಿ ಕೊಟ್ಟಿಲ್ಲ. ಹಾಗೆ ನಾವು ಇಲ್ಲೇ ಹಾಲ್ಟ್ ಮಾಡಿದ್ದೇವೆ. ಇಲ್ಲೇ ಮನೆಗೆ ಹೋಗೋದಿಲ್ಲ. ಅದು ಏನು ಕೇಸ್ ಇದಾಗಬೇಕಾ ಏನಾಗಬೇಕಾ ಅದಾದ ನಂತರನೇ ಏನು ಅಂಥೇಳಿ ಒಂದು ಇದು ಮಾಡ್ಬೋದು. ಎಲ್ಲ ಚೆನ್ನಾಗಿತ್ತು. ಕೈಗೆ ಬಂದಿದ್ದ, ಬಾಯಿಗೆ ಬರ್ತಾನೆ, ನಮ್ಮನ್ನು ನೋಡ್ಕೊಳ್ತಾನೆ, ಎಲ್ಲ ಒಂದು ಆಸೆ ಇತ್ತು. ಆ ಪುಳ್ಳಿದ್ದು ನಮಗೆ ಉತ್ತರಾಧಿಕಾರಿ ಆ ಮಗುವೇ ಇಲ್ಲ ಅಂತ ಆಯ್ತಲ್ಲ. ಇದು ಕಾರ್ತಿಕ್ ತಂದೆ ಜನಾರ್ದನ್ ಭಟ್ ಅವರ ಮಾತು. ಮಂಗಳೂರಿನ ಪಕ್ಷಿಕೆರೆ ನಿವಾಸಿಯಾಗಿದ್ದ ಈ ಕಾರ್ತಿಕ್ ಭಟ್ ಆನ್ಲೈನ್ ಗೇಮ್ನಲ್ಲಿ ಅಂದರೆ ಕಡಿಮೆ ಅವಧಿಯಲ್ಲಿ ಜಾಸ್ತಿ ಹಣ ಸಂಪಾದನೆ ಮಾಡ್ಬೋದು ಅಂಥೇಳಿ ಈ ಚಟಕ್ಕೆ ಆತ ಧುಮುಕ್ತಾನೆ ಆನ್ಲೈನ್ ಗೇಮ್ನಲ್ಲಿ. ಆಮೇಲೆ ಸಾಲ ಮಾಡ್ತಾ ಹೋಗ್ತಾನೆ. ಕಡಿಮೆ ಸಮಯದಲ್ಲಿ ಹಣ ಗಳಿಸೋಕೆ ಅಂತ ಆನ್ಲೈನ್ ಮೊರೆ ಹೋಗಿ ಗೇಮ್ಗಳನ್ನು ಆಡ್ತಾ ಗೇಮ್ನಿಂದ ಹಣವನ್ನು ಕಳ್ಕೊಳ್ತಾ ಹೋಗ್ತಾನೆ ಈ ಕಾರ್ತಿಕ್ ಭಟ್. ತದನಂತರ ಅನಿವಾರ್ಯ ಸಾಲ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಆನ್ಲೈನಲ್ಲಿ ಯಾರು ಸಾಲ ಕೊಡ್ತಾರೆ ಅಂತ ನೋಡಿದಾಗ ಹಲವಾರು ಆ್ಯಪ್ಗಳ ಮೂಲಕ ಈತ ಸಾಲವನ್ನು ಪಡ್ಕೊಳ್ತಾನೆ. ಇನ್ನು ಸಾಲ ರಿಕವರಿಗಾಗಿ ಆನ್ಲೈನ್ ಆ್ಯಪ್ಗಳಲ್ಲಿ ಸಾಲ ಮಾಡಿ ಸಾಲವನ್ನು ತನ್ನ ಮೈ ಮೇಲೆ ಹಾಕೊಳ್ತಾ ಹೋಗ್ತಾನೆ. ಈ ಒತ್ತಡದಿಂದ ಹೊರಗಡೆ ಬರೋಕ್ಕಾಗೋಲ್ಲ. ನವೆಂಬರ್ 8ನೇ ತಾರೀಕು ಈತ ಆತ್ಮಹತ್ಯೆಗೆ ಶರಣಾಗ್ತಾನೆ. ಅದಕ್ಕೂ ಮುಂಚಿತವಾಗಿ ಹೆಂಡತಿ ಮತ್ತು ಮಗುವನ್ನು ಈತ ಕೊಲ್ತಾನೆ. ಅದಾದ್ಮೇಲೆ ಈತ ಆತ್ಮಹತ್ಯೆಗೆ ಶರಣಾಗ್ತಾನೆ. ಈಗ ತನಿಖೆಗಾಗಿ ತಾವು ವಾಸ ಮಾಡ್ತಾ ಇದ್ದಂಥ ಮನೆಯೂ ಕೂಡ ಸೀಸ್ ಆಗಿದೆ. ಈಗ ವೃದ್ಧ ತಂದೆ ತಾಯಿ ಇದ್ದಾರೆ. ಹೋಟೆಲ್ ನಡೆಸುವಂಥ ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಪಕ್ಷಿಕೆರೆಯಲ್ಲಿ ಹೋಟೆಲನ್ನು ಸದ್ಯಕ್ಕೆ ನಡೆಸ್ತಾ ಇದ್ದಾರೆ. ಹೆಂಡತಿ ಜೊತೆ ಹೋಟೆಲಲ್ಲೇ ಜನಾರ್ದನ್ ಇದ್ದಾರೆ, ಅಂದರೆ ಕಾರ್ತಿಕ್ ಅವ್ರ ತಂದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಜನಾರ್ದನ್ ಅವ್ರ ಮಾತನ್ನ ಕೇಳಿದಾಗ ಎಂಥವ್ರಿಗಾದ್ರೂ ಕರಳು ಚುರುಕನ್ನುತ್ತೆ. ಯಾಕಂದ್ರೆ ಮಗ ತಮ್ಮನ್ನ ನೋಡ್ಕೊಳ್ಳುವಂತ ಒಂದು ಹಂತಕ್ಕೆ ಬಂದಿದ್ದ. ಬಟ್ ಕಾರ್ತಿಕ್ ಯಾವ ತರ ಈ ಆನ್ಲೈನ್ ಗೇಮಿಗೆ ಸಾಲಕ್ಕೆ ಬಲಿಯಾದ ಕಿಶನ್?
ಶರ್ಮಿತಾ, ನಾವು ಹಿಂದೆನೆ ಗಮನಿಸಿದಂತೆ ಪಕ್ಷಿಕೆರೆಯ ಕಾರ್ತಿಕ್ ಭಟ್ ಬಹಳಷ್ಟು ವಿಲಾಸಿ ಜೀವನವನ್ನ ಮಾಡ್ತಾ ಇದೆ. ಯಾಕಂದ್ರೆ 3 ಹೊತ್ತಿನ ಊಟ ಕೂಡ ಅವರು ಹೋಟೆಲ್ ಅನ್ನು ಅವಲಂಬಿಸ್ತಿದ್ರು, ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಹಾಗಾಗಿ ದುಡಿದ ಹಣ ಅದು ಎಲ್ಲೂ ಕೂಡ ಸಾಕಾಗ್ತಿರ್ಲಿಲ್ಲ. ಯಾಕಂದ್ರೆ ಮದುವೆಗೆ ಮುಂಚೆ ಕಾರ್ತಿಕ್ ಭಟ್ ಸೌತ್ ಆಫ್ರಿಕಾದಲ್ಲಿ ಕೆಲಸದಲ್ಲಿದ್ದ, ಕೈ ತುಂಬಾ ಹಣ ಇತ್ತು. ಆದ್ರೆ ಮದುವೆ ಆದ್ಮೇಲೆ ಕೆಲಸ ಬಿಟ್ಟ. ಆನಂತರವಾಗಿ ಸ್ಥಳೀಯ ಸಹಕಾರಿ ಬ್ಯಾಂಕ್ ನಲ್ಲಿ ಕೆಲಸಕ್ಕಿದ್ದ. ಆದ್ರೆ ಅಲ್ಲಿ ಸಿಕ್ಕಿರುವಂತಹ ಅಲ್ಪ ಮೊತ್ತದ ಸಂಬಳ ಅವರ ವಿಲಾಸಿ ಜೀವನಕ್ಕೆ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ಮಾಹಿತಿ, ಆತ ಆನ್ಲೈನ್ ಆಪ್ ಅಲ್ಲಿ ಲೋನ್ ಅನ್ನ ಪಡ್ಕೊಳ್ತಾ ಇದ್ದ ಅನ್ನೋದು. ಅತ್ಯಂತ ಯಾವುದೇ ರೀತಿಯಾಗಿ ದಾಖಲೆಗಳಿಲ್ಲದೆ ಬಹಳಷ್ಟು ಸುಲಭವಾಗಿ, ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಲೋನ್ಗಳು ಸಿಗುತ್ತೆ ಆಪ್ಗಳಲ್ಲಿ. ಆದ್ರೆ ಆ ನಂತರವಾಗಿ ಅವರು ಅನುಭವಿಸುವಂತಹ ನರಕ ಯಾತನೆ ಅದು ಯಾರಿಗೂ ಕೂಡ ಬೇಡ. ಯಾಕಂದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದ ಬಡ್ಡಿಯನ್ನು ಹಾಕ್ತಾರೆ. ಒಂದು ಬೌನ್ಸ್ ಆದ್ರೆ ಅದಕ್ಕೆ ಮತ್ತೆ ತ್ರಿಬಲ್ ಬಡ್ಡಿಯನ್ನು ಹಾಕ್ತಾರೆ. ಒಂದು ವೇಳೆ ಸಾಲ ಕಟ್ಟೋಕೆ ಸಾಧ್ಯ ಆಗದಿದ್ರೆ ಮೊದಲೇ ಲೋನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡುವಾಗ ಎಲ್ಲದಕ್ಕೂ ಕೂಡ ಆಕ್ಸೆಸ್ ಅನ್ನು ಕೊಟ್ಟಿರ್ತೀವಿ, ಫೋಟೋಗಳನ್ನು ಕೂಡ ಆಕ್ಸೆಸ್ ಕೊಟ್ಟಿರ್ತೀವಿ. ಹಾಗಾಗಿ ಈ ಲೋನ್ ಆ್ಯಪ್ ದಂಧೆಕೋರರು ಅವರ ಫೋಟೋಗಳನ್ನು ಕದ್ದು ಅದಕ್ಕೆ ವಿಚಿತ್ರವಾಗಿ ಎಡಿಟ್ ಅನ್ನು ಮಾಡಿ, ಒಂದು ವೇಳೆ ಇಂತಿಷ್ಟು ದಿನದಲ್ಲಿ ಈ ಪ್ರಮಾಣದ ಹಣವನ್ನು ಮರುಕಳಿಸ್ತಾ ಇದ್ರೆ ನಾವು ಎಲ್ಲವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀವಿ, ನಿಮ್ಮ ಮಾನವನ್ನ ಹರಾಜಾಗ್ತೀವಿ ಎಂಬ ಬೆದರಿಕೆಯನ್ನು ಹಾಕ್ತಾರೆ. ಅದೇ ರೀತಿಯ ಬೆದರಿಕೆ ಕಾರ್ತಿಕ್ ಭಟ್ ಕೂಡ ಬಂದಿರಬಹುದು ಅನ್ನೋ ಶಂಕೆ ಪೊಲೀಸರಿಗೆ ಇರುವಂತದ್ದು. ಹಾಗಾಗಿ ಈ ರೀತಿಯ ದೊಡ್ಡ ಮಟ್ಟಿನ ದುಷ್ಕೃತ್ಯ ಆಗಿದೆ ಅನ್ನೋದು ಕೂಡ ಈಗ ತನಿಖೆಯಲ್ಲಿ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ಇದರ ಎಲ್ಲರ ನೇರ ಪರಿಣಾಮ ಕಾರ್ತಿಕ್ ಭಟ್ನ ವೃದ್ಧ ತಂದೆ ತಾಯಿಗೆ ಆಗ್ತಾ ಇರುವಂತದ್ದು. ಕಾರ್ತಿಕ್ ಭಟ್ಗೆ ಅಕ್ಕ ಇದ್ರು ಕೂಡ ಅವರು, ನಾವು ಈ ವಯಸ್ಸಿನಲ್ಲಿ ಪರಾವಲಂಬಿ ಆಗೋದು ಬೇಡ, ಸ್ವಾವಲಂಬಿಯಾಗಿ ಹೋಟೆಲ್ ಅಲ್ಲಿ ಜೀವನ ಮಾಡ್ತೀವಿ ಅನ್ನೋದನ್ನ ಕಾರ್ತಿಕ್ ಭಟ್ ಅವರ ತಂದೆ ಹೇಳ್ತಾ ಇರುವಂತದ್ದು. ಅವರ ಸ್ಥಿತಿ ನೋಡುವಾಗ ನೀವು ಹೇಳಿದಾಗೆ ಎಂಥವರೆಗೂ ಕರುಳು ಚುರುಕನ್ನತ್ತೆ. ಯಾಕೆಂದ್ರೆ ಇಷ್ಟು ಇಳಿ ವಯಸ್ಸಿನಲ್ಲಿ ಈ ರೀತಿಯ ಮನಸ್ಸಿನ ವೇದನೆ ಅಥವಾ ದೈಹಿಕವಾಗಿ ಈ ರೀತಿಯ ಶ್ರಮ ಪಡೋದು ಅದು ಯಾರಿಗೂ ಕೂಡ ಬೇಡ. ಆದ್ರೆ ಅಂತಹ ಸ್ಥಿತಿಯನ್ನ ಕಾರ್ತಿಕ್ ಭಟ್ನವರ ತಂದೆ ನೋಡ್ತಾ ಇದ್ದಾರೆ, ಅವರ ವೃದ್ಧ ತಂದೆ ತಾಯಿ ಅನುಭವಿಸ್ತಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು, ನಮ್ಮಂಥ ಸ್ಥಿತಿ ಯಾರಿಗೂ ಬರೋದು ಬೇಡ. ಇವತ್ತಿನ ಯೂತ್ನಲ್ಲಿ ಬಹಳಷ್ಟು ವಿಲ್ ಪವರ್ ಕಡಿಮೆ ಇದೆ. ಆದರೆ ಎಂತಹ ಪರಿಸ್ಥಿತಿಗಳನ್ನು ಎದುರಿಸಿ ನಾವು ಧೈರ್ಯವಾಗಿ ಜೀವನ ಮಾಡ್ತೀವಿ ಅನ್ನೋದಕ್ಕೆ ವಿಲ್ ಪವರ್ ಅಗತ್ಯವಿದೆ. ಆದರೆ ಇವತ್ತಿನ ಯುವ ಜನಾಂಗದಲ್ಲಿ ಅಂತಹ ವಿಲ್ ಪವರ್ ಕಡಿಮೆ ಇದೆ ಅನ್ನೋದನ್ನು ಅವರ ಹೆತ್ತ ತಂದೆ ತಾಯಿ ಹೇಳ್ತಾ ಇರುವಂಥದ್ದು. ಕೇವಲ ಕಾರ್ತಿಕ್ ಭಟ್ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಮಂದಿ ಈ ರೀತಿಯ ಲೋನ್ ಆ್ಯಪಿಗೆ ಬಲಿಯಾಗಿದ್ದಾರೆ. ಹಲವು ಮಂದಿ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಯೂತ್ ಮತ್ತು ಕಾಲೇಜ್ ಸ್ಟೂಡೆಂಟ್ಗಳು ಈ ಲೋನ್ ಆ್ಯಪ್ ಅಲ್ಲಿ ಬಳಸ್ತಾ ಇದ್ದಾರೆ. ತಮ್ಮ ಜೀವನವನ್ನ ನಡೆಸೋಕ್ಕಾಗದೆ ಅಥವಾ ವಿಲಾಸಿ ಜೀವನಕ್ಕೆ ಬಿದ್ದು ಬೈಕ್ ಸಾಲಕ್ಕೆ ಕಂತನ್ನ ಕಟ್ಟೋಕೆ ಈ ರೀತಿಯಾಗಿ ಹಲವು ಲೋನ್ ಆ್ಯಪ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸ್ಥಳೀಯವಾಗಿ ಅಥವಾ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕಾರ್ತಿಕ್ ಭಟ್ನ ಬಹಳಷ್ಟು ಪ್ರಮುಖವಾದ ಬೆಳವಣಿಗೆ. ಆನಂತರವಾಗಿ ಕಳೆದ ವಾರ ಮೂಡುಶೆಡ್ನ ಸೂರ್ಯ ಎಂಬ ಯುವಕ ಇದೇ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆತನು ಕೂಡ ಮನೆಗೆ ಒಬ್ಬನೇ ಮಗನಾಗಿದ್ದ. ತನ್ನ ತಂಗಿ ಮತ್ತು ತಾಯಿ ಇಬ್ಬರೇ ಇರುವಂಥದ್ದು. ಹಾಗಾಗಿ ನೂರಾರು ಜನ ಈ ರೀತಿಯ ಲೋನ್ ಆ್ಯಪ್ಗಳಿಗೆ ಬಲಿಯಾಗ್ತಿದ್ದಾರೆ. ಇನ್ನಾದರೂ ಅವರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋದು ಕಳಕಳಿ ನಮ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು